ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈ ಸೈಡ್ ಬಿಸಿಲು ಬರಕತ್ತೈತಿ. ಈ ಸೈಡ್ ಮೋಡಗಳು ಏಳಾಕತ್ತಾವು. ಅಂದರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮಳೆ ಆದ ನಂತರ ನಮ್ಮ ಅರಿಶಿನ ಬೆಳೆ ನೋಡ್ಬೋದು ಇವಾಗ ಹೆಂಗೈತಂತ. ಅಂದರೆ ಮಳೆಗಾಲ ಆಗಿ ಹೋಯ್ತಂತಂದ್ರೆ ಎಷ್ಟು ತಂಪು ಇರುತ್ತೆ, ಎಷ್ಟು ಕೋಲ್ಡ್ ಆಗಿರುತ್ತೆ ವಾತಾವರಣ. ಅದರಲ್ಲಿ ನಮ್ಮ ಅರಿಶಿನ ಬೆಳೆ ನೋಡ್ರಿ ನೀವು. ಇದು ಮಳೆ ಆಗಲಿಲ್ಲ ಅಂದರೆ ಈ ಥರ ಬೆಳೆ ಇರ್ತಿರ್ಲಿಲ್ಲ. ಅಂದರೆ ಮಳೆ ಆಗಿರೋದ್ರಿಂದ ಏನಾಗುತ್ತೆ, ಭೂಮಿಗೆ ನೀರಿನ ಸಮತೋಲನ ಕಾಯ್ಕೊಳ್ಳುತ್ತೆ. ಅಂದರೆ ಬೆಳೆಗೆ ನೀರಿನ ಅವಶ್ಯಕತೆ ಏನತ್ತಲ್ಲ ಅದು ಈಡೇರಿದಾಗ ಬೆಳೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಅರಿಶಿನ ಬೆಳೆ ನೋಡ್ಬೋದು ಇವಾಗ ಯಾವ ರೀತಿ ಅಂತ. ಈ ಕ್ಲೈಮೇಟ್ ಕೂಡ ಹಿಂಗೆ ನೋಡ್ರಿ. ಈ ಸೈಡ್ ನೋಡ್ರಿ ಬಿಸಿಲೈತಿ, ಈ ಸೈಡ್ ನೋಡ್ರಿ ಬಿಸಿಲೈತಿ, ಈ ಕಡೆ ಎಲ್ಲ ಮಾಡಾಕತ್ತೈತಿ. ಅಲ್ಲಿ ನೋಡ್ರಿ ಮಾಡಾಕತ್ತೈತಿ. ಅಂದರೆ ಹಿಂಗಿದ್ದಾಗ ಏನಾಗುತ್ತೆ, ಇದು ಮಳೆಗಾಲನ ವಾತಾವರಣ. ಬಟ್ ಆದ್ರೂ ಸ್ವಲ್ಪ ಅಂದರೆ ಇವಾಗ ಒಂದು ವೀಕಿಂದ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈ ಸೈಡ್ ಬಿಸಿಲು ಬರಕತ್ತೈತಿ, ಈ ಸೈಡ್ ಮೋಡಗಳು ಏಳಾಕತ್ತಾವು. ಅಂದರೆ ಸಂಜೆ ಟೈಮಲ್ಲಿ ಮತ್ತು ಕ್ಲೈಮೇಟ್ ಚೇಂಜ್ ಆಗಿ ಮಳೆ ಕೂಡ ಆಗ್ಬೋದು. ಅಂದ್ರೆ ಮಳೆ ಆದ ನಂತರ ನಮ್ಮ ಅರಿಶಿನ ಬೆಳೆಯ ಒಂದು ಸ್ಥಿತಿಯನ್ನು ನೋಡ್ಬೋದು ನೀವು ಹೆಂಗೈತೆ ಅಂತ. ಅರಿಶಿನ ಚಲೋ ಐತ್ರಿ. ಅರಿಶಿನ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿ ಕೊಡೋದಾದರೆ, ಅರಿಶಿನ ಬೆಳೆ 8 ತಿಂಗಳ ಬೆಳೆ ಇರೋದು. ಇದಕ್ಕೆ ಕಮ್ಮಿಯಪ್ಪ ಅಂತಂದ್ರೆ ಅರಿಶಿನ ಬೀಜಕ್ಕೆ ಅಂತಲೇ 1,30,000 ರೂಪಾಯಿ ಬೇರೆ ಬೀಜಕ್ಕೆ ಬೇಕು. ಆಮೇಲೆ ಅದಕ್ಕೆ ಗೊಬ್ಬರ ಆಗಲಿ ಡ್ರಿಪ್ಪು ಎಲ್ಲ ಹಿಡ್ಕೊಂಡು ಒಂದು 1.5 ಲಕ್ಷ ರೂಪಾಯಿ 1 ಎಕರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಮಾಡಿದಾಗ ಏನೋ ರೇಟು, ಯಾಕಂದರೆ ಇವಾಗ 3-4 ವರ್ಷದ ನೋಡಕತ್ತೀವಿ, ರೇಟ್ ಒಂದು ಲೆವೆಲ್ ಸಿಗ್ಲಾಕತ್ತದಲ್ಲ ರೀ. ಸೊ ಒಂದು ಆ್ಯಾವ್ರೇಜ್ ಒಂದು 3 ಲಕ್ಷ 3.5 ಲಕ್ಷ ರೂಪಾಯಿ ಮಾತ್ರ ಆಗೇ ಆಗುತ್ತೆ. ಒಂದು 3 ಲಕ್ಷ ರೂಪಾಯಿ ಆಗೈತೆ ಅಂದ್ರೂ ಒಂದು 1.5 ಲಕ್ಷ ರೂಪಾಯಿ ಖರ್ಚು ತೆಗೆದು 1.5 ಲಕ್ಷ ರೂಪಾಯಿ ಲಾಭ ಅಂತಂದಂಗೆ. ಅಂದರೆ ರೈತರ ಜೀವನದಲ್ಲಿ ಕಬ್ಬನ್ನು ಮಾಡಿದರೆ ಕಬ್ಬ 12 ತಿಂಗಳು ಕಾಯಬೇಕು. ಬಟ್ ಅರಿಶಿನ ಏನಾಗುತ್ತೆ, ಒಂದು 8 ತಿಂಗಳಲ್ಲಿ ಬೆಳೆ ಫುಲ್ಲಾಗಿ ಹೋಗುತ್ತೆ. ಬೇಸಿಗೆ ಟೈಮಲ್ಲಿ ನಾವು ಹಾಗೆ ಜಮೀನನ್ನು ಖಾಲಿ ಬಿಟ್ಕೊಂಡು ಇಡಬಹುದು. ಇಲ್ಲ ಅಂತಂದ್ರೆ ಬೇಸಿಗೆಯಲ್ಲಿ ನಾವು ಕಬ್ಬನ್ನು ಮಾಡಿದ್ವಿ ಅಂದ್ರೆ 3 ಪೀಕ್ ಕಾಯಬೇಕಂದ್ರೆ ಬೇಸಿಗೆ ಟೈಮಲ್ಲಿ ಇರುತ್ತೆ. ಆ ಕಬ್ಬು ಒಣಗಿ ಹೋಗುವ ಪರಿಸ್ಥಿತಿ ಇರುತ್ತೆ. ಬಟ್ ಇದು ಏನಾಗಲ್ಲ. ಜೊತೆಗೆ ಇಲ್ಲಿ ನಮ್ಮ ಟೊಮೆಟೊ ಗಿಡ ಬೇರೆ ಅದಾವ ನೋಡ್ರಿ, ಇಲ್ಲಿ ಕಾಣಕತ್ತಾವಲ್ರಿ. ಟೊಮೆಟೊ ಅದಾವ ಮತ್ತು ಜೊತೆಗೆ ಶೇಂಗಾ ಅದಾವ. ಶೇಂಗಾ ಬೆಳ್ಳಿ ಕೂಡ ಐತೆ ನೋಡಿದ್ವಿ. ಸೊ ಈ ರೀತಿ ನಮ್ಮ ಅರಿಶಿನ ಪ್ಲಾಟ್ ಇದೆ. ಸೊ ನಮ್ಮ ಅರಿಶಿನ ಯಾವ ರೀತಿ ಐತೆ ಅಂತ ತಿಳ್ಕೊಂಡ್ರಲ್ಲ. ಸೊ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.